ಕುದುರೆಮುಖ ವನ್ಯಜೀವಿ ವಿಭಾಗ, ಕಾರ್ಕಳ ಸಿದ್ದಾಪುರ ವನ್ಯಜೀವಿ ಉಪವಿಭಾಗ, ಕೊಲ್ಲೂರು ವನ್ಯಜೀವಿ ವಲಯ, ಕೊಡಚಾದ್ರಿ ಪರಿಸರ ಅಭಿವೃದ್ಧಿ ಸಮಿತಿ, ಕಟ್ಟಿನಹೊಳೆ ಇದರ ಸಹಯೋಗದಲ್ಲಿ ಜೇನು ಕೃಷಿ ತರಬೇತಿ ಕಾರ್ಯಾಗಾರ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಟ್ಟಿನಹೊಳೆಯ ಶ್ರೀ ಬಟ್ಟೆವಿನಾಯಕ ದೇವಸ್ಥಾನದಲ್ಲಿ ನಡೆಯಿತು. ಪ್ರಾಯೋಗಿಕ ತರಬೇತಿಯನ್ನ ಗ್ರಾಮದ ಪ್ರಗತಿಪರ ಜೇನು ಕೃಷಿಕ ಗಣಪತಿ ಕೆಎನ್ ಅವರ ಮನೆಯಲ್ಲಿ ನಡೆಸಲಾಯಿತು. ಇವತ್ತು ನಾವು ಕಟ್ಟಿನಹೊಳೆನಲ್ಲಿ ಕೊಡಚಾದ್ರಿ ಪರಿಸರ ಅಭಿವೃದ್ಧಿ ಸಮಿತಿ, ಕೊಡಚಾದ್ರಿ ಇಕೋ ಡೆವಲಪ್ಮೆಂಟ್ ಕಮಿಟಿ ವತಿಯಿಂದ ಇವತ್ತು ನಾವು ಈ ಒಂದು ಜೇನು ಸಾಕಾಣಿಕಾ ಕಾರ್ಯಾಗಾರವನ್ನ ಜೇನು ಕೃಷಿ ಸಾಕಾಣಿಕೆದ ಕಾರ್ಯಾಗಾರವನ್ನ ತರಬೇತಿ ಇದನ್ನ ಮಾಡಿದ್ದೀವಿ. ಇವತ್ತು ಈ ಒಂದು ತರಬೇತಿಗೆ ಕೊಡೋದಕ್ಕೆ ಅಂತ ನಮ್ಮ ಎಕ್ಸ್ಪರ್ಟೀಸ್ಗಳಾದ ಹಟ್ಟಿ ಅಂಗಡಿಯಿಂದ ಲಕ್ಷ್ಮಣ್ ಸರ್ ಅವರು ಮತ್ತೆ ಧನ್ವಿ ಶೆಟ್ಟಿ ಅವರು ನಮ್ಮ ಜೊತೆಲಿದ್ದು ಇದ್ರ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ಮಾಹಿತಿಗಳಲ್ಲಿ ನಮಗೆ ಉಪಯೋಗವಂತ ಆಗುವಂತ ಒಂದು ಮಾಹಿತಿ ನಾನು ಹಾಗೆ ನಮ್ಮ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀನಿ. ಈ ಒಂದು ಕಾರ್ಯಾಗಾರದ ಸದುಪಯೋಗ ಪಡಿಸ್ಕೋಬೇಕು. ಈ ಜೇನು ಕೃಷಿಯಿಂದ ನಾವು ಒಳ್ಳೆ ಪ್ರಾಡಕ್ಟ್ ಹನಿನ ಪ್ಯೂರಿಟಿ ಇರೋ ಹನಿನ ನಾವು ತಗೋಬಹುದು ಒಂದು. ಆಮೇಲೆ ನಮ್ಮ ಪ್ಯೂರಿಟಿ ಹನಿನ ಸೇವಿಸೋದ್ರಿಂದ ಆರೋಗ್ಯವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೋಬಹುದು. ಮತ್ತೆ ಈ ಪ್ಯೂರಿಟಿ ಇದು ಜಸ್ಟ್ ಇದನ್ನ ಬೇಕಾದ್ರೆ ನಾವು ಪ್ರೊಫೆಷನ್ ಆಗು ತಗೋಬಹುದು. ಈ ಪ್ಯೂರಿಟಿನ ನಮ್ಗಷ್ಟೇ ಅಲ್ಲ, ಈ ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋದ್ರಿಂದ ಈ ಪ್ಯೂರಿಟಿ ಹನಿಯನ್ನ ಜನಕ್ಕೆ ಕೊಡೋದ್ರಿಂದ ಸಾರ್ವಜನಿಕರ ಒಂದು ಆರೋಗ್ಯ ಕೂಡ ನಾವು ರಕ್ಷಣೆ ಮಾಡ್ಕೋಬಹುದು. ಸೊ ಇದರಲ್ಲಿ ಫೈನಾನ್ಷಿಯಲಿ ಕೂಡ ನಾವು ಒಂದು ಬೆನಿಫಿಟ್ ಅನ್ನು ಕೂಡ ತಗೋಬಹುದು ಅಂತ ಅನ್ಕೊಂತೀನಿ. ಸೊ ಇದ್ರ ಬಗ್ಗೆ ಪೂರಕವಾದ ಎಲ್ಲ ಮಾಹಿತಿನ ಲಕ್ಷ್ಮಣ್ ಸರ್ ಅವರು ಮತ್ತೆ ಧನ್ವಿ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ನಮಗೆ ಇವತ್ತೊಂದು ಈ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಿದ್ದಾರೆ. ತುಂಬಾ ಧನ್ಯವಾದಗಳು. ಸೊ ಯಾರಾದ್ರೂ ಈ ವಿಡಿಯೋ ನೋಡಿರುವ ಯಾರಿಗಾದ್ರೂ ಈ ಒಂದು ಜೇನು ಸಾಕಾಣಿಕೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕೆಳಗಡೆ ಇರೋ ಎಲ್ಲ ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು, ಮಾಹಿತಿನ ತಗೋಬೋದು. ಹಾಗೇನೆ ಜೇನು ಸಾಕಾಣಿಕೆ ಬಗ್ಗೆ ನಿಮ್ಗೆ ಏನೇನು ಮಾಹಿತಿ ಮತ್ತೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಎಲ್ಲಾದರೂ ಕೊಡ್ತಾರೆ. ಸೊ ನಾವಿಲ್ಲಿ ಕೊಡಚಾದ್ರಿ ಪರಿಸರ ಅಭಿವೃದ್ಧಿ ಸಮಿತಿ ಒಂದು EDC ಸಮಿತಿಯಿಂದ ಕಟ್ಟಿನಹೊಳೆ ಗ್ರಾಮಸ್ಥರಿಗೆ ನಾವೊಂದು ಜೇನು ಕೃಷಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ವಿ. ಯಾಕಂದ್ರೆ ಜೇನು ಕೃಷಿ ಈಗಿನ ಮಟ್ಟದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗಲಿ ಅಥವಾ ನಮ್ಮ ಗ್ರಾಮಸ್ಥರು ಅದರಲ್ಲಿ ಭಾಗಿಯಾಗಿ ಏನಾದರೂ ಒಂದು ಕೃಷಿ ಉದ್ದೇಶಕ್ಕೋಸ್ಕರ ಮಾಡಲಿ ಅಂತ ನಾವು ಇಟ್ಕೊಂಡಿದ್ವಿ ಈ ಪ್ರೋಗ್ರಾಮ್ಗೆ ನಾವು ಎಸ್ಪೆಷಲಿ ಕಾರ್ಕಳದಿಂದ ಕೃಷಿ ಇಲಾಖೆಯ ಒಬ್ಬ ಅಧಿಕಾರಿಯಾದಂಥ P. ಲಕ್ಷ್ಮಣ್ ನಾಯಕ್ ಸರ್ ಇವರು ರಿಸೋರ್ಸ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಇಲ್ಲಿ ನಮಗೆ ಒಂದು ದಿನದ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ವಿತ್ ಪ್ರಾಕ್ಟಿಕಲಿ ಹಾಗೂ ವಿತ್ ಥಿಯರಿ ಕ್ಲಾಸ್ ಅನ್ನ ಹೇಳಿರ್ತಾರೆ. ಸೊ ಆದ ಕಾರಣ ಈಗ ಕಟ್ಟಿನಹೊಳೆ ಗ್ರಾಮಸ್ಥರು ತುಂಬಾ ಸಕ್ರಿಯವಾಗಿ ಪಾಲ್ಗೊಂಡು ಸೊ ಜೇನು ಕೃಷಿಯಲ್ಲಿ ಅವರ ಇಂಟ್ರೆಸ್ಟ್ ಹಾಗೂ ಅವರು ಮುಂದಿನ ಕೃಷಿಗಾಗಿ ಕೆಲವೊಂದು ಪೆಟ್ಟಿಗೆಗಳನ್ನು ಆಹ್ವಾನ ಕೇಳಿದ್ದಾರೆ. ಸೊ ನಾವು EDC ವತಿಯಿಂದ ಆ ಪೆಟ್ಟಿಗೆಗಳನ್ನು ನಾವು ಸಬ್ಸಿಡಿ ದರದಲ್ಲಿ ಅವರಿಗೆ ಕೊಟ್ಟು ಇನ್ನೂ ಜೇನು ಕೃಷಿ ತರಬೇತಿ ಕಾರ್ಯಾಗಾರ ಇದು ಸಕ್ಸಸ್ಫುಲಿ ಆಗಲಿ ಅಂತ ನಾವು ಇದಕ್ಕೊಂದು ಚಾಲನೆ ನೀಡಿದ್ದೀವಿ. ಸೊ ಆದ್ದರಿಂದ ಜೇನು ಕೃಷಿಗೆ ಒಂದು ನಾವು ಉತ್ತೇಜನ ಕೊಟ್ಟರೆ ನಮಗೆ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಅದು ಒಂದು ಸೋರ್ಸ್ ಆಗುತ್ತೆ. ಇದು ಇಲ್ಲಿ ಸಾಧಾರಣ 40-50 ಜನರಿಗೆ ಜೇನು ಕೃಷಿ ತರಬೇತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡು ಇದು ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿ ತರಬೇತಿಯಲ್ಲಿ ಅವರಿಗೆ ಥಿಯರಿಯಾಗಿ ಮುಖ್ಯವಾಗಿ ಅವರು ಕೊಡೋದು ಅಂದರೆ ನಾವು ಈ ಜೇನು ಕುಟುಂಬದಲ್ಲಿರುವಂಥ ವರ್ಗಗಳು ಯಾವುದು, ಆಮೇಲೆ ಜೇನು ಯಾವ ಕುಟುಂಬವನ್ನು ಸಾಕಬಹುದು, ಆಮೇಲೆ ಅದನ್ನು ಸಾಕಿದಾಗ ಅದರಲ್ಲಿ ಬರುವಂಥ ನೊಣಗಳ ಜಾತಿಗಳು ಯಾವುದು, ಅಂದರೆ ರಾಣಿ ಇರ್ಬೋದು, ಕೆಲಸಗಾರ ನೊಣ ಇರ್ಬೋದು, ಗಂಡು ನೊಣ ಇರ್ಬೋದು, ಅದರ ಬಗ್ಗೆ ಪೂರ್ತಿಯಾಗಿ ಅವರಿಗೆ ವಿವರಣೆಯನ್ನು ಕೂಡ ಕೊಡುವಂಥ ಕೆಲಸ ಮಾಡಿ ಆಮೇಲೆ ಅವರಿಗೆ ನಂತರ ನಾವು ಈ ಜೇನು ಕುಟುಂಬವನ್ನು ಯಾವ ರೀತಿಯಲ್ಲಿ ಸಾಕಬೇಕು, ಯಾವ ವಿಧಾನದಲ್ಲಿ ಸಾಕಬೇಕು, ಮುಂದೆ ಅವರಿಗೆ ಕೊಟ್ಟಂಥ ಪೆಟ್ಟಿಗೆಯನ್ನು ಕೂಡ ಯಾವ ರೀತಿಯಲ್ಲಿ ಅವ್ರಿಗೆ ಕೊಂಡೋಗಿ ಸಾಕಿಸ್ಬೇಕು ಎಂಬ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟ ನಂತರ ಅವರಿಗೆ ಜೇನುತುಪ್ಪ ತೆಗೆಯುವಂಥ ವಿಷಯ, ಆಮೇಲೆ ಜೇನುತುಪ್ಪ ತೆಗೆದ ನಂತರ ಆ ಜೇನುತುಪ್ಪವನ್ನು ಯಾವ ರೀತಿಯಲ್ಲಿ ಶೇಖರಣೆ ಮಾಡಿಡಬೇಕು ಮತ್ತು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಇದರ ಬಗ್ಗೆ ಕೂಡ ಅವರಿಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಟ್ಟಾಯಿತು. ಜೇನುತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇರುವ ಕಾರಣ ಇಲ್ಲಿ ಬಂದಂಥ ಜೇನು ಕೃಷಿಕರೆಲ್ಲ ನಮಗೆ 2 ಪೆಟ್ಟಿಗೆ ಬೇಕು, 4 ಪೆಟ್ಟಿಗೆ ಎಂಬ ಬೇಡಿಕೆಯನ್ನು ಕೂಡ ಈಗ ಇಟ್ಟಿದ್ದಾರೆ. ಅರಣ್ಯ ಇಲಾಖೆಯವರು ಅದರ ಪೆಟ್ಟಿಗೆ ಬೇಡಿಕೆಯನ್ನು ಕೂಡ ಪೂರೈಸಲಿಕ್ಕೆ ಅವರು ಮುಂದಾಗಿದ್ದಾರೆ. ಈಗ ಅದರ ಜೊತೆಯಲ್ಲಿ ಅವರಿಗೆ ಬರೀ ಥಿಯರಿ ಮಾತ್ರ ಸಾಲದು, ಪ್ರಾಕ್ಟಿಕಲ್ ಆಗಿ ಅಂದರೆ ಆ ಜೇನುನೊಣಗಳು ಚುಚ್ಚುತ್ತದ ಅಥವಾ ಹೇಗೆ, ಅದರ ಧೈರ್ಯ ಬರುವುದು ಹೇಗೆ, ಈ ಬಗ್ಗೆ ಅವರಿಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ಈಗ ಪ್ರಾಕ್ಟಿಕಲ್ ಆಗಿ ನಾವು ಇಲ್ಲಿ ನಮ್ಮ ಶ್ರೀಯುತ ಗಣಪತಿಯವರ ಮನೆಯಲ್ಲಿ ಬಂದು ಅದನ್ನು ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸ ಆಗಿದೆ. ಹಾಗಾಗಿ ಇದರಲ್ಲಿ ಇವತ್ತಿನ ಈ ತರಬೇತಿ ತುಂಬ ಒಳ್ಳೆ ರೀತಿಯಲ್ಲಿ ಇಲಾಖೆಯವರ ಸಹಕಾರದೊಂದಿಗೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ತೆ,
ನಾನು ಹಟ್ಟಿ ಅಂಗಡಿಯಿಂದ ಬಂದಿದ್ದು. ನನ್ನ ಹೆಸರು ಹೇಮಾ ಶೆಟ್ಟಿ ಅಂತ. ನಾವು ಇವತ್ತು ಕೊಡಚಾದ್ರಿ ಪರಿಸರ ಅಭಿವೃದ್ಧಿ ಮಂಡಳಿಯವರು ಮಾಡ್ತಿರುವಂಥ ಜೇನು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದೇವೆ. ನಂಗೆ ತುಂಬ ಖುಷಿ ಆಯ್ತು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹೆಚ್ಚು ಜನ ಇಲ್ಲ ಅಂದಳ್ರು, ಆಮೇಲೆಲ್ಲ ಹೆಚ್ಚಿನ ಬಂದವರಿಗೆಲ್ಲ ಹೆಚ್ಚು ಆಸಕ್ತಿ ಅಂದಿದ್ರು. ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಕಾಡು ಪ್ರದೇಶ ಆದದ್ರಿಂದ ಹೆಚ್ಚಿನ ಸೋರ್ಸ್ ಇದೆ, ಹೂಗಳ ಸೋರ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಪುಷ್ಪರಸ ಜಾಸ್ತಿ ಸಿಗ್ತದೆ. ಹಾಗಾಗಿ ಜೇನು ಕೃಷಿ ಮಾಡಿದರೆ ಬೆಳೆಗಳಿಗೂ ಉತ್ತಮ, ಹಾಗೂ ಜೇನು ಕುಟುಂಬವನ್ನು ಉಳಿಸ್ದಾಗ ಆಗ್ತದೆ. ನಾವೀಗ ಬರೀ ನಮ್ಮ ಮಾತ್ರ ನೋಡಿದ್ರೆ ಸಾಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ ಫ್ಯೂಚರಲ್ಲಿ ಈ ಮೊಬೈಲ್ ರೇಡಿಯೇಷನ್ಗಳಿಂದಾಗಿ ಅಥವಾ ಬೇರೆ ಕೆಮಿಕಲ್ಗಳನ್ನು ಉಪಯೋಗಿಸೋದ್ರಿಂದ, ತೋಟಗಳಿಗೆ ಕೆಮಿಕಲ್ ಉಪಯೋಗಿಸೋದ್ರಿಂದನೂ ಕೂಡ ಜೇನು ಸಂತತಿ ನಾಶ ಆಗ್ತಾ ಇದೆ. ಅಂತ ನಾಶ ಆಗುವಂಥ ಇದನ್ನು ನಮ್ಮ ಪೀಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇದನ್ನು ಉಳಿಸ್ಕೊಂಡು ಹೋಗಬೇಕಿದ್ರೆ ಬರೀ ಲಾಭದ ದೃಷ್ಟಿಯಿಂದ ಮಾತ್ರ ಅಲ್ಲ, ಬರೀ ಇದರಿಂದ ನಮಗೆ ಆದಾಯ ಬರ್ತದೆ ಅನ್ನೋದಲ್ಲ, ನಾವು ಈ ಸಂಪತ್ತನ್ನು, ಈ ಜೇನು ಸಂಪತ್ತನ್ನು ಉಳಿಸ್ಕೊಳ್ಳೋದು, ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಮಗಿರ್ತದೆ. ಈ ಒಂದು ಆಸಕ್ತಿ ಇಲ್ಲಿನ ಕೊಡಚಾದ್ರಿ ಪರಿಸರದವರಿಗೆ ಇದ್ದದ್ದು ನೋಡಿ ತುಂಬ ಖುಷಿ ಆಯಿತು. ಯಾಕಂತೇಳಿ ನಾವು ಸುಮ್ಮನೆ ಕೊಡಚಾದ್ರಿ ಬರ್ತಿತ್ತು, ಹಾಗೆ ಹೋಗ್ತಿತ್ತು. ಇಲ್ಲಿ ಇಷ್ಟು ಮನೆಗಳಿದೆ, ಇಷ್ಟು ಜನ ಒಂದು ಜೇನು ಕೃಷಿ ಮಾಡಲಿಕ್ಕೆ ಇಷ್ಟು ಆಸಕ್ತಿಯಿಂದ ಇದ್ದಾರೆ ಅಂತ ತಿಳಿದು ತುಂಬ ಖುಷಿ ಆಯಿತು. ನಿಮ್ಗೆಲ್ಲರಿಗೂ ಭಾಗವಹಿಸಿದಂಥ ಎಲ್ಲರಿಗೂ, ಜೇನು ಕೃಷಿಕರಿಗೆ ಅನಂತ ಧನ್ಯವಾದಗಳು. ನಮಗೊತ್ತು ಕೂಡ ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ಇಲ್ಲಿ ಇವ್ರ ಮನೆಯಲ್ಲಿ ನಮ್ಗೆ ಪ್ರಾಕ್ಟಿಕಲಿಗೆ ಕ್ಲಾಸ್ ಕೊಡ್ಲಿಕ್ಕೆ ಸಿಕ್ಕಿದ್ದು ಅಷ್ಟೇ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿನ ಕೋಲ್ಡ್ ಪರಿಸರಕ್ಕೆ, ಈಗ ನಮ್ಮ ಇದರಲ್ಲಿ ಕರಾವಳಿ ಪರಿಸರದಲ್ಲಿ ಹಾಟ್ ಕಲ್ಚರ್ ಇದಿರೋದ್ರಿಂದ ನೊಣಗಳು ಇರುವುದಿಲ್ಲ. ನಮಗಿಷ್ಟು ನೊಣ ಮಾಡ್ಕಿದ್ರೆ 3 ವರ್ಷ ಆದರೂ ಬೇಕು. ಇದರಲ್ಲಿ ಆಗಲ್ಲ, ನಿಮ್ಗೆ ಇಲ್ಲಿ ಬೇಗ ಸಿಗ್ತದೆ. ಯಾಕಂದ್ರೆ ಈಗ ನಾವು ಬೆಳಿಗ್ಗೆಯಿಂದ ಬಂದಿತ್ತು, ನಮ್ಮಿಂದ ಒಂದು ಹನಿ ಬೆವರು ಹೋಗಲಿಲ್ಲ. ನಮ್ಮ ಕರಾವಳಿಯಲ್ಲಿ ಆಗಿದ್ದು ಇಷ್ಟೊತ್ತು ಕ್ಲಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಲಾಸ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಇನ್ನೂ ಹೆಚ್ಚು ಇಂಥರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇನ್ನು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡು ಹೆಚ್ಚು ಜೇನು ಕೃಷಿಯನ್ನು ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಕಾರ್ಯಾಗಾರದಲ್ಲಿ ಕೊಡಚಾದ್ರಿ ಪರಿಸರ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಕುಮಾರಿ ಜಯಲಕ್ಷ್ಮಿ ಬಿವಿ, ಪಿ ಲಕ್ಷ್ಮಣ ನಾಯ್ಕ, ನಿವೃತ್ತ ಜೇನು ಕೃಷಿ ಪ್ರದರ್ಶಕರು, ತೋಟಗಾರಿಕಾ ಇಲಾಖೆ, ಕುಮಾರಿ ಧನ್ವಿ ಶೆಟ್ಟಿ, ಪ್ರಗತಿಪರ ಜೇನು ಕೃಷಿಕರು, ಹಟ್ಟಿಯಂಗಡಿ, ಡೆಪ್ಯೂಟಿ RFO ಸುನಿಲ್ ಕುಂಬಾರ ಸೇರಿದಂತೆ ಜೇನು ಕೃಷಿಕರು ಪಾಲ್ಗೊಂಡಿದ್ದರು.